ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಶ್ರೇಷ ಅಡುಗೆ ಮನೆಗೆ. ನಾವು ಮನೆಯಲ್ಲಿ ಕೂತು ಯಾವ ರೀತಿ ಕೇಕ್ನ ಮಾಡಬೇಕನ್ನೋದನ್ನು ಕಲಿತಾ ಇದ್ದೀವಿ. ಇದರಲ್ಲಿ ನಾವು ಫಸ್ಟಾಗಿ 1/2 kg ಕೇಕ್ನ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದು ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ 1 kg ಕೇಕ್ ಯಾವ ರೀತಿ ಮಾಡಬೇಕು, 1/2 kg ಕೇಕ್ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ಎಲ್ಲ ಪರ್ಫೆಕ್ಟಾಗಿ ಮೆಜರ್ಮೆಂಟಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಕೇಕ್ ಕಲಿತು ಸೇಲ್ ಮಾಡಿದರೆ ತಿಂಗಳಿಗೆ ಆರಾಮಾಗಿ 20,000-30,000ವರೆಗೂ ಗಳಿಸ್ಬೋದು. ಇದನ್ನು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಇಲ್ಲಿ ನಾವು 1/2 kg ಕೇಕ್ನ ರೆಡಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು 1/2 kg ಕೇಕ್ಗೆ ಸ್ಪಾಂಜ್ಗೆ ಬೇಕಾಗುವ ಪ್ರಿಮಿಕ್ಸ್ ಎಷ್ಟು ಗ್ರಾಮ್ನಷ್ಟು ನಾವು ಇಲ್ಲಿ ಪ್ರಿಮಿಕ್ಸ್ನ ತೆಗೆದುಕೊಳ್ಬೇಕಾದ್ರೆ ಇಲ್ಲಿ 175 ಗ್ರಾಮಷ್ಟು ನೀವು ಪ್ರಿಮಿಕ್ಸ್ನ ಕರೆಕ್ಟಾಗಿ ತೊಗೊಂಡ್ರೆ ಇಲ್ಲಿ 1/2 kg ಅಷ್ಟು ಪರ್ಫೆಕ್ಟಾಗಿ ನೀವು ಕೇಕ್ನ ರೆಡಿ ಮಾಡ್ಬೋದು. ಅದರ ನಂತರ ಇದರಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಬೇಕು. ಕರೆಕ್ಟಾಗಿ ನೀವು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದರೆ ಸಾಕು. ಅದರ ನಂತರ ಇಲ್ಲಿ ನಾನು ಪೈನಾಪಲ್ ಕೇಕ್ ರೆಡಿ ಮಾಡೋದ್ರಿಂದ ಇಲ್ಲಿ ಪೈನಾಪಲ್ ಎಸೆನ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಪೈನಾಪಲ್ ಕೇಕಿಗೆ ನಾವು ಇಲ್ಲಿ 7ರಿಂದ 8 ಡ್ರಾಪಷ್ಟು ಪೈನಾಪಲ್ ಎಸೆನ್ಸ್ ಕೂಡ ಹಾಕಿದ್ದೇನೆ. ಅದರ ನಂತರ ನಾವು ಇಲ್ಲಿ ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಯೆಲ್ಲೋ ಕಲರ್ ಫುಡ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನೀವು ಆಪ್ಷನಲ್ ಇದೆ, ನೀವು ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಅದರ ನಂತರ ನೋಡಿ ನಾನು ಇಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಒಂದ್ಸಲ. ಅದರ ನಂತರ ನಾವು ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತದೆ. ಇಲ್ಲಿ ನೋಡಿ ಈ ಥರ ನಾವು ಸ್ವಲ್ಪನೇ ನೀರು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕಾಗುತ್ತದೆ. ಇಲ್ಲಿ ಒಂದೇ ಸರ್ತಿಗೆ ಎಲ್ಲ ನೀರು ಹಾಕಬಾರ್ದು. ಈ ರೀತಿಯಾಗಿ ಸ್ವಲ್ಪನೇ ನೀರು ಹಾಕ್ತಾ ಈ ರೀತಿ ಮಿಕ್ಸ್ ಮಾಡಬೇಕು. ಇದು ಯಾವ ರೀತಿ ಮಿಕ್ಸ್ ಮಾಡಬೇಕಂದ್ರೆ ಇದ್ರ ಕನ್ಸಿಸ್ಟೆನ್ಸಿ ನೀವು ನೋಡ್ಬೋದು ಯಾವ ರೀತಿ ರೆಡಿ ಆಗುತ್ತೆ ಅಂತ. ನೋಡಿ ಇಲ್ಲಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಷ್ಟು ಚೆನ್ನಾಗಿ ನಾವು ಇಲ್ಲಿ ಮಿಕ್ಸ್ ಮಾಡಬೇಕು. ಇದರ ಕನ್ಸಿಸ್ಟೆನ್ಸಿ ಈ ಥರ ರಿಬ್ಬನ್ ಕನ್ಸಿಸ್ಟೆನ್ಸಿಯಾಗಿ ಇದು ಇರಬೇಕು. ಅಂದರೆ ನೋಡಿ ಪರ್ಫೆಕ್ಟಾಗಿ ಈ ಬ್ಯಾಟರ್ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನೋಡಿ ನಾನು ಇಲ್ಲಿ 5 ಇಂಚಿನ ಕೇಕ್ ಟಿನ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾವು ಈ ರೀತಿಯಾಗಿ ಆಯಿಲ್ನ ಅಪ್ಲೈ ಮಾಡೋಣ. ಅದರ ನಂತರ ನಾನು ಇಲ್ಲಿ ಇದಕ್ಕೆ ಮೈದಾ ಹಿಟ್ಟನ್ನು ಡಸ್ಟ್ ಮಾಡಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತೇನೆ. ಇಲ್ಲಿ ಬೇಕಾದರೆ ನೀವು ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು, ಆದರೆ ನಾನು ಇಲ್ಲಿ ಮೈದಾನ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಕೂಡ ಕೇಕು ಡಿಮೋಲ್ಡ್ ಆಗಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಇಲ್ಲ ಅಂದರೆ ನೀವು ಬಟರ್ ಪೇಪರ್ ಯೂಸ್ ಮಾಡಬೇಕಂದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದರ ನಂತರ ಈ ರೆಡಿ ಮಾಡಿರುವಂಥ ಬ್ಯಾಟರ್ ನಾವು ಇದರಲ್ಲಿ ಹಾಕಿ ಇದನ್ನು ಕೂಡ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತದೆ. ಸ್ಪ್ರೆಡ್ ಮಾಡ್ಕೊಂಡು 4ರಿಂದ 5 ಸರ್ತಿ ಚೆನ್ನಾಗಿ ಟ್ಯಾಪ್ ಮಾಡೋಣ. ಇಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಬ್ಯಾಟರ್ ಹಾಕಿ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದ್ದೇನೆ. ಅದರ ನಂತರ ಇದನ್ನು ಟ್ಯಾಪ್ ಮಾಡೋಣ. ಇವಾಗ ಹಾಕೊಂಡ ನಂತರ ನಾವು ಅಲ್ಲಿ ಓವನ್ನ ಪ್ರೀ ಹೀಟ್ ಆಗಲಿಕ್ಕೆ ಇಡಬೇಕಾಗುತ್ತದೆ. ನೋಡಿ ಈ ರೀತಿಯಾಗಿ ನಾನು ಬ್ಯಾಟರ್ ಹಾಕಿ ಇದನ್ನು 3-4 ಸರ್ತಿ ಟ್ಯಾಪ್ ಮಾಡಿ ಓವನ್ನಲ್ಲಿ ಇಡ್ತಾ ಇದ್ದೀನಿ. ಓವನ್ ಕೂಡ ಇಲ್ಲಿ ಫ್ರೀ ಹೀಟ್ ಆಗಿದೆ. ಇವಾಗ ನೋಡಿ 160 ಡಿಗ್ರಿಯಲ್ಲಿ ನಾನು ಇಲ್ಲಿ ನಾವು 160 ಡಿಗ್ರಿ ಟೆಂಪ್ರೇಚರ್ನ ಸೆಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ನಾವು 160 ಡಿಗ್ರಿ ಅಥವಾ 150 ಡಿಗ್ರಿಯಲ್ಲಿ ಕೂಡ ಇದನ್ನು ನಾವು ಟೆಂಪ್ರೇಚರ್ ಇಟ್ಕೋಬೋದು. ಇಲ್ಲಿ ನೋಡಿ 160 ಡಿಗ್ರಿಯಲ್ಲಿ ನಾನು ಇದನ್ನು 20 ಮಿನಿಟ್ಸ್ಗೋಸ್ಕರ ಸೆಟ್ ಮಾಡಿ ಇದರಲ್ಲಿ ಸ್ಪಾಂಜ್ ರೆಡಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದು 20 ಮಿನಿಟ್ಸ್ ಆದ ನಂತರ ನಾವು ಚೆಕ್ ಮಾಡಬೇಕಾಗುತ್ತದೆ. ಬೇಕಾದರೆ ನೀವು ಇಲ್ಲಿ ಗ್ಯಾಸ್ ಮೇಲೆ ಕೂಡ ಈ ಸ್ಪಾಂಜ್ನ ರೆಡಿ ಮಾಡ್ಬೋದು. ಗ್ಯಾಸ್ ಮೇಲೆ ಕೂಡ ನೀವು ಬೇಕ್ರಿ ಸ್ಟೈಲಲ್ಲೇ ಪರ್ಫೆಕ್ಟಾಗಿ ಸ್ಪಾಂಜ್ ರೆಡಿ ಮಾಡ್ಬೋದು. ನೀವು ಒಂದು ವೇಳೆ ಗ್ಯಾಸ್ ಮೇಲೆ ಮಾಡಬೇಕಂತ ಇದ್ದರೆ ಕಲಿಬೇಕಂತ ಇದ್ದರೆ ಕಮೆಂಟ್ ಮಾಡಿ ಹೇಳಿ, ಗ್ಯಾಸ್ ಮೇಲೆ ಹೇಗೆ ಮಾಡೋದಂತ ಕಮೆಂಟ್ ಮಾಡಿ. ಇಲ್ಲಿ ನೋಡಿ ಈ ಥರ ಟೂತ್ಪಿಕ್ ಹಾಕಿ ಒಂದು ಸರ್ತಿ ಚೆಕ್ ಮಾಡೋಣ ಸ್ಪಾಂಜ್ ರೆಡಿಯಾಗಿದೆ ಇಲ್ವಾ ಅಂತ. ಇಲ್ಲಿ ನೋಡಿ ಟೂತ್ಪಿಕ್ ಕೂಡ ಕ್ಲಿಯರ್ ಆಗಿ ಬಂದಿದೆ, ಅಂದರೆ ಇದರ ಅರ್ಥ ಸ್ಪಾಂಜ್ ಕೂಡ ಪರ್ಫೆಕ್ಟ್ ಆಗಿದೆ ಅಂತ. ಈ ರೀತಿ ನಾವು ಯಾವುದಾದ್ರೂ ಒಂದು ಚಾಕುವಿನಿಂದ ಸೈಡಿಂದ ಈ ಥರ ನಾವು ಇದು ಮಾಡ್ಕೋಬೇಕು. ಅದರ ನಂತರ ಇದನ್ನು ಡಿಮೋಲ್ಟ್ ಮಾಡಬೇಕು. ತುಂಬ ಈಸಿಯಾಗಿ ಈ ಕೇಕ್ ಹೊರಬರುತ್ತೆ. ಇಲ್ಲಿ ಪರ್ಫೆಕ್ಟಾಗಿ 1/2 kg ಸ್ಪಾಂಜ್ ಕೂಡ ರೆಡಿ ಆಗಿದೆ. ಇದೇ ರೀತಿ 1 kg ಸ್ಪಾಂಜ್ ಕೂಡ ನೀವು ರೆಡಿ ಮಾಡ್ಬೋದು. ಇದೇ ರೀತಿ ನಾವು ಕ್ರೀಮ್ ಅಪ್ಲೈ ಮಾಡೋದು, ಕೇಕ್ ಯಾವ ರೀತಿ ಮಾಡೋದನ್ನು ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಥ್ಯಾಂಕ್ ಯು.